कल्यतां मम कुरुष्वतावती कल्यते फलरूपासनय्यया स्पष्टमष्टनिधयोगचर्यया दुष्टया श्रुतमतुष्ट ಗೆಸ್ಟ್ಗಳೆಲ್ಲ ಬರಲಿ. ಈ ದಿವಸ ನಿಮ್ಮ ಈ ಮನೆಯಲ್ಲಿ ನಾರಾಯಣೀಯ ಪಾರಾಯಣದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಅಂತ ನಾವೆಲ್ಲ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ಹಿಂದೆ ನಿಮಗೆ ಪ್ರೇರಣೆ ಹೇಗೆ ಬಂತು? ಇಲ್ಲಿ ಒಂದು ಕಾರ್ಯಕ್ರಮ ಈ ಥರದ್ದು ಆಯೋಜಿಸಬೇಕು, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಲೇಬೇಕು ಅಂತ ಒಂದು ಆಗ್ರಹ, ಒಂದು ಆಶಯ, ಅದು ಹೇಗೆ ಮೂಡಿಯಿತು ಅಂತ? ಅದು ಗುರುವಾಯೂರಪ್ಪನ ಅನುಗ್ರಹವೇ ಅಂತ ಹೇಳಬೇಕು. ಮತ್ತು ನಾವಂದರೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಪಾರಾಯಣ ಮಾಡ್ತಿದ್ದೆವು. ಆಗ ನಮಗೆ ಸಂಪೂರ್ಣ ಪಾರಾಯಣ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅದು ಸಿಕ್ಕಿದ ಟೈಮಲ್ಲಿ ಎಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಮತ್ತು ಎಲ್ಲರಿಗೆ ಸಹ ಸೇರಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಹಾಗೆ ನನಗೆ ಒಂದು ಕಲ್ಪನೆ ಆಯಿತು, ಒಮ್ಮೆ ಗುರುಗಳಿದ್ದು ನಾವೊಂದು ಸಂಪೂರ್ಣ ಇದು ನಾರಾಯಣ ಒಂದು ನಮ್ಮ ಮನೆಯಲ್ಲಿ ಓದಿಸಬೇಕು. ಹಾಗಂದರೆ ಎಲ್ಲರಿಗೆ ಸಹ ಅನುಕೂಲ ಆಗ್ತದೆ ಮತ್ತು ಯಾವ ಡಿಸ್ಟರ್ಬೆನ್ಸ್ ಸಹ ಇರುವುದಿಲ್ಲ. ಹಾಗೆ ಅಂತ ನನಗೆ ಒಂದು ಒಮ್ಮೆ ಯೋಚನೆ ಆಯಿತು. ಮತ್ತು ಗುರುಗಳಲ್ಲಿ ಕೇಳುವಾಗ ಆಯ್ತಮ್ಮ ಅದಕ್ಕೇನು ಮಾಡುವ ಅಂತ ಹೇಳಿದರು. ಹಾಗೆ ಇದೊಂದು ನಾವು ಆಯೋಜಿಸಿದ್ದು. ನನ್ನ ಗಂಡಂದು ಸಹ ತುಂಬ ಇದುಂಟು, ಸಹಕಾರ ಉಂಟು. ಹೇಗೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಏನೆಲ್ಲ ತಯಾರು ಮಾಡಿದಿರಿ? ತಯಾರು ಏನಿಲ್ಲ, ಅದು ಹಳ್ಳಿಯ ಒಂದು ಎಲ್ಲ ಸ್ವಲ್ಪ ಬಂದವರಿಗೆಲ್ಲ ಏನು ತೊಂದರೆ ಆಗದ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ನನ್ನ ಹೆಂಡತಿಯ ಆಶಯ ಇದು. ಹಾಗೆ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡಿದೆ. ನೀವು ಅದಕ್ಕೆ ಬೆಂಬಲ ಕೊಡ್ರಿ? ಬೆಂಬಲ ಯಾವಾಗಲೂ ಉಂಟು. ನಾನು ಪಾರಾಯಣ ಮಾಡದಿದ್ದೆ, ಮಾಡುವವರಿಗೆ ಒಂದು ಅನುಕೂಲ ಮಾಡಿ ಕೊಡಬೇಕು. ಎಲ್ಲ ರೀತಿಯ ಬೇರೆ ಬೇರೆ ಕಡೆ ಪಾರಾಯಣಕ್ಕೆ ಹೋಗುವಾಗ ಕೂಡ ನಾವು ಅದಕ್ಕೇನು ತುಂಬ ಜನ ಬಂದಿದ್ದಾರೆ, ಹೇಗೆ ಆಗ್ತದೆ? ಬಂದು ಭಾರಿ ಖುಷಿ ಆಯಿತು. ಎಲ್ಲರೂ ವಾಲಂಟಿಯರ್ ಆಗಿ ಅಷ್ಟು ಬೆಳಿಗ್ಗೆ ದೂರ ದೂರ ಊರು, ಕಾಸರಗೋಡಿಂದ, ಬೆಂಗಳೂರಿಂದ, ಮಡಿಕೇರಿ ಸೈಡಿಂದ ಎಲ್ಲ ಬರ್ತಾರಂತ ಹೇಳಿದ್ರೆ ಒಂದು ಆಸಕ್ತಿಯ, ಒಂದು ಭಕ್ತಿಯ ಒಂದು ಇದನ್ನು ನಂಬಬೇಕು ನಾವು. ನಿಮ್ಮ ಒಂದು ಕನಸು ಇವತ್ತು ನನಸಾಯ್ತು. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಧನ್ಯವಾದ. रत्नोक्तं साभिरामं वलयितुमुदय चन्द्रकैर्पिञ्जजालैः मन्दारस्रग्निरीतं तव पृथुकबली भारमालोकयेऽहम् स्निग्धश्वेतोर्ध्वपुण्ड्रामपि च सुललितां कालबाले दुवीतीम् पूर्णानुकम्पा नवमृदुलहरी चञ्चलद्भ्रूविलासै आनीरस्निग्धपश्मा परिपरिलसितं नेत्रयुग्मं विभोते सान्द्रच्छायं विशाला ऋणकमलमुग्धतारं कारुण्यालोकलीला शिशिरितभुवनं क्षिप्यतां मय्यनाथे उत्तुङ्गोलासिनासं हरिमणिमुकुरक्रोधसद्दण्डपाणि व्यालोलद्दण्डपाशाञ्चितमकरमणि कुण्डलद्वन्द्वतीव्रम् उन्मीलद्दन्तपङ्क्तिस्फुरदरुणतरच्छायबिम्बादरान्तः प्रीतिप्रस्यन्दिमन्दस्मितमधुरतरं वक्त्रमुद्भासतां मे बाहुद्वन्द्वेन रत्नोज्ज्वलवलयभृता शोणपाणिप्रवाह
यद्यागमुद्भाव्यमानैः शब्दब्रह्मामृतैस्त्वं शिशिरितभुवनैः सिञ्च मे गण्डवीतिः कुस्यत्पत्रौस्तुभश्री रतिविररुणितं कोमलं कण्ठदेशं वक्षश्रीवत्सरम्यं लललतरसमुद्रिप्रहारप्रदानं नानावर्णप्रसूनावलितिसलयिनीं वन्यमालां विलोलं वां लम्बमाना पुरसितवदका भावये रत्नमालाम् अङ्गे पञ्चाङ्गरागैरतिशयविकसत् सौरभाकृष्टलोकम् लीलानेकत्रिलोकी विरतिमपि कृशां विव्रतं मध्यवल्लीम् षट्काश्मन्यस्तप्तोज्ज्वलकनकनिभं पीतचेलं दधानम् ध्यायामो दीप्तरश्मिस्फुटमणिरचना किङ्किणीमण्डितं त्वाम् ऊरू चारू तवोरू घनमसृणरुचौ चित्तचोरौ रमाया विश्वक्षोभं विशङ्क्य ध्रुवमनिशमुखौ पीतचेलावृताङ्गौ आनम्राणास्तनकृतसमस्तार्थपाली समुद्र छायं जानुद्वयं च प्रणमतुरमनो ये च गङ्गे निषेवे मञ्जीरं मधुराजैरपरभजनं श्रेयैरालकमितं प्रणतजनमनो मन्दरोगारकूर्मम् उत्तुङ्गाताम्रराजन् नगरहिमकर ज्योत्सयादाश्रितानां सन्तापद्वान्तमन्त्रीं रतिमनुकलये मङ्गलामङ्गुलीनाम् योगीनराणानुरङ्गे स्फटिकसुमधुरं मुक्तिभाजानिवासो भक्तानां भाववर्षद्युगरुपि सलयं माधवे पादमूलम् नित्यं चित्तस्थिरं मे पवनपुरपते कृष्णकारुण्यसिन्धो अज्ञात्वादे महत्त्वं यदिहनिगदितं विश्वनाथक्षमेता सोर्णञ्जैतत्सहस्रोत्तरमधिकतरं त्वत्प्रसादाय भूयात् वेदानारायणीयं श्रुतिशतनुषा स्तुत्यतावर्णनेन श्रीरं लीलावतारी दलमिह गुरुता आयुरारोग्यसौख्यम् श्रीरं लीलावतारी दलमिह गुरुता आयुरारोग्यसौख्यम् आयुरारोग्यसौख्यम् ನಾರಾಯಣ್ಯಂ ಅಂದರೆ ಏನು ಮತ್ತು 100ನೇ ದಶಕದಲ್ಲಿ ಮೇಲ್ಪತ್ತೂರು ನಾರಾಯಣ ಭಟ್ಟರಿಗೆ ಕೃಷ್ಣನ ದರ್ಶನ ಆದದ್ದು ಆ ವಿಚಾರವನ್ನು ಶೀಲಕ್ಕನವರು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಕೇಳಿಕೊಳ್ತೇನೆ. ನಾರಾಯಣಿಂ ಕಾವ್ಯ ಶ್ರೀಮದ್ ಭಾಗವತದ ಸಾರಸಂಗ್ರಹ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮತ್ತು ನಾರಾಯಣಿಯಂ ನಮ್ಮದೀಗ ಸುಮಾರು 14-15 ಪಾರಾಯಣ ಆಗಿದೆ. ಹಾಗಾದ ಕಾರಣ ನಮ್ಮ ಕನ್ನಡ ನಾಡಿನಲ್ಲಿ ಕೂಡ ಅದೀಗ ಬಹಳ ಚಿರಪರಿಚಿತ ಅಂತ ಹೇಳುವ ಒಂದು ಸ್ಥಿತಿಗೆ ನಾವು
ಮುಟ್ಟಿದ್ದೇವೆ. ನಮಗೆ ಅದು ಬಹಳ ಸಂತೋಷದ ವಿಚಾರ ಕೂಡ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಸಂಪೂರ್ಣ ಸಮಗ್ರ ಪಾರಾಯಣ ನಮ್ಮ ಗೀತಕ್ಕನ ಮನೆಯಲ್ಲಿ, ಶ್ರೀಮತಿ ಗೀತಾ ನೋಂಡ ಮತ್ತು ಶ್ರೀ ವೇಣುಗೋಪಾಲ್ ನೋಂಡ ಅವರ ಮನೆಯಲ್ಲಿ ನಾವು ಬೆಳಗಿನಿಂದ ಈ ಹೊತ್ತಿನವರೆಗೆ ನಡೆಸಿದೆವು. ಅದೊಂದು ಬಹಳ ಸಂತೃಪ್ತಿಕರವಾದಂತಹ ಒಂದು ಸಂಕಲ್ಪವು, ಪ್ರಾರ್ಥನೆಯು ಎಲ್ಲವೂ ಬಹಳ ಸುಂದರವಾಗಿ ನೆರವೇರಿದೆ. ನಾರಾಯಣಿಯಂನ ಬಗ್ಗೆ ಬಹಳ ಚುಟುಕಾಗಿ ಹೇಳೋದಿದ್ರೆ, ಇದು ಶ್ರೀಮದ್ ಭಾಗವತದ ಸಾರಸಂಗ್ರಹ ಮತ್ತು 1036 ಕೇವಲ 1036 ಶ್ಲೋಕಗಳಲ್ಲಿ ಆ ಸಮಗ್ರ ಭಾಗವತವನ್ನು ಕಟ್ಟಿಕೊಟ್ಟಿದ್ದಾರೆ ನಾರಾಯಣ ಭಟ್ಟತಿರಿಯವರು. ಕೇರಳದಲ್ಲಿ ಉಸಿರಾಗಿರುವ, ಮನೆ ಮಾತಾಗಿರುವ ಈ ನಾರಾಯಣ್ಯಂ ಈಗ ನಮ್ಮ ಉಸಿರೂ ಹೌದು, ನಮ್ಮ ಮನೆ ಮಾತು ಆಗಿದೆ. ಇದು ಅಂದರೆ ನಾರಾಯಣ್ಯಂ ಇಲ್ಲದೆ ನಮ್ಮ ಬೆಳಗಾಗುವುದಿಲ್ಲ ಅಂತ ಹೇಳುವಂಥ ಒಂದು ಸ್ಥಿತಿಗೆ ನಮ್ಮನ್ನು ತಲುಪಿಸಿದ್ದಾರೆ. ಯಾರು? ನಮ್ಮ ಗುರುಗಳು. ನಮ್ಮ ಗುರುಗಳಿಂದ ನನ್ನ ಪಕ್ಕದಲ್ಲೇ ಇದ್ದಾರೆ. ನಾವು ಸಾಧಾರಣವಾಗಿ ನಮ್ಮ ಗುರುಗಳ ಹೆಸರು ಹೇಳುವಂಥದ್ದಲ್ಲ, ಹಾಗಾಗಿ ನಮ್ಮ ಗುರುಗಳಂತ ಮಾತ್ರ ಹೇಳಿದೆ. ನಮ್ಮ ಗೀತಕ್ಕ ಅದನ್ನು ಆಶಿಸಿದ್ರು. ಇವತ್ತು ಅದಕ್ಕೆ ಸಮಯ, ಸೌಭಾಗ್ಯ. ಈ 100ನೇ ಸರ್ಗದ ಬಗ್ಗೆ ಹೇಳುವುದಿದ್ದರೆ, ಬಹಳ ಚುಟುಕಾಗಿ ಹೇಳುವುದಿದ್ದರೆ, ಗುರುವಾಯೂರಪ್ಪನ ಕೇಶಪಾದಾದಿ ವರ್ಣನಂ ಅಂತ ಹೇಳ್ತಾರೆ. ಇದನ್ನು ಕೇಶದಿಂದ ಪಾದದವರೆಗೆ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಈ ವರ್ಣಿಸುವುದು ಅಂದರೆ ಅದು ಕಲ್ಪನೆ ಅಲ್ಲ. ಯಾವ ನಾರಾಯಣ ಭಟ್ಟತಿರಿಯವರು ತಮ್ಮ ಶಾರೀರಿಕ ಕಾಯಿಲೆಯ ಆ ಒಂದು ನೋವಿನಿಂದ, ಆ ಒಂದು ಸಮರ್ಪಣಾ ಭಾವದಿಂದ ತಮ್ಮ ಶ್ರೀಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವರ ಅಂತರ್ದೃಷ್ಟಿಗೆ ಯಾವ ಬಾಲಕೃಷ್ಣ ಭಾಗ್ಯವು ನಮಗೆ ಸಿಕ್ಕಿದ್ದು, ಅದು ನಮ್ಮ ಒಂದು ಪೂರ್ವಜನ್ಮದ ಸುಕೃತ ಪುಣ್ಯ ಅಂತ ಹೇಳಬೇಕು. ತಿಳಿದವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅಂದರೆ ನಾವು ಒಂದು ದೇವಸ್ಥಾನದಲ್ಲಿ ಪಾರಾಯಣಕ್ಕೆ ಹೋದಾಗ ಅಲ್ಲಿನ ತಂತ್ರಿವರಿಯರು ಹೇಳಿದ್ದನ್ನು ನಾನಿಲ್ಲಿ ಪುನರುಚ್ಚರಿಸ್ತಾ ಇದ್ದೇನೆ. ಯಾವ ಜಾಗದಲ್ಲಿ ನಾರಾಯಣಿಯಂ ಪಾರಾಯಣ ಆಗುತ್ತದೋ ಸುತ್ತಮುತ್ತಲಿನ 200 ಮೀಟರ್ನಲ್ಲಿ ವಾತಾವರಣ ಪರಿಶುದ್ಧವಾಗ್ತದೆ. ಮಾತ್ರ ಅಲ್ಲದೆ ಧನಾತ್ಮಕ ತರಂಗಗಳ ವ್ಯಾಪಿಸುವಿಕೆ ಕೂಡ ಅಲ್ಲಿ ಬಹಳ ಶಕ್ತಿಯುತ. ಪರಕ್ಕೂ ಎಲ್ಲ